ದೋಸ್ತ, ನೀ ಯಾವಾಗಂದ್ರೂ ವಿಚಾರ ಮಾಡಿದೆಯನ್ನ ಯಾಕ ಇನ್ನ ತನಕ 50 HP ಕಿಂತ ಹೆಚ್ಚ 100 HP ತನಕ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇಲ್ಲ ಅಂತಂದ. ಇದಾವ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳು, ಆದ್ರೆ 30 HP ಕಿಂತ ಕಡಿಮೆನೇ ಇದಾವು. ಯಾಕೆ ದೊಡ್ಡ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇಲ್ಲ ಮಾರ್ಕೆಟ್ದಾಗ? ಏನ್ ಅನಿಸ್ತೈತಿ? ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಇದಾವ ನೋಡು, ಇವ್ರೇನು ಮರ್ತು ಬಿಟ್ಟಿದಾರತ್ತ ಅನಿಸ್ತೈತೆ ನಿನಗ? ಸೊ ಹಂಗೇನಿಲ್ಲ, ಬಟ್ ಏನಂದ್ರೆ ಕೆಲವೊಂದು ಚಾಲೆಂಜಸ್ ಇದಾವು ದೊಡ್ಡ ಟ್ರ್ಯಾಕ್ಟರ್ ಬಿಲ್ಡ್ ಮಾಡಾಕ. ಆ ಚಾಲೆಂಜಸ್ಗಳು ಏನಿದಾವು ಅನ್ನೋದನ್ನ ಈ ವಿಡಿಯೋದಾಗ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋಣ ಅಂತ. ಹೂ ಗೊತ್ತಾಗ್ಲಿ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ದೊಡ್ಡ ಇನ್ನ ತಕ ಯಾಕೆ ಬಂದಿಲ್ಲ, ಮುಂದೆ ಬರ್ತಾವೋ ಇಲ್ಲೋ ಅನ್ನೋದ. ಸೊ ದೋಸ್ತ, ಮೊದಲನೇ ಪ್ರಾಬ್ಲಮ್ ಎಸ್ ಇದು ನೋಡು, ಬ್ಯಾಟ್ರಿ ಪ್ರಾಬ್ಲಮ್ಮ ಭಾಳ ದೊಡ್ಡ ಪ್ರಾಬ್ಲಮ್ ಐತಿ. ಸೊ ನೀವೇನಾದ್ರೆ 50 HP ಗಿಂತ ಹೆಚ್ಚಿರುವಂಥ ಟ್ರ್ಯಾಕ್ಟರ್ಗಳ 100 HP ತನಕ ಡೀಸೆಲ್ದಾಗಿರುವಂಥ ಟ್ರ್ಯಾಕ್ಟರ್ಗಳ ಕಂಟಿನ್ಯೂಸ್ ಆಗಿ 12 ತಾಸು 15 ತಾಸು ಹೊಡೆಯವ್ರ ಮ್ಯಾಗ ಡಿಪೆಂಡ್ ಆಗ್ತೈತಿ ಎಷ್ಟು ತಾಸು ಕಂಟಿನ್ಯೂಸ್ ಹೊಡಿತಾರೆ ಅನ್ನೋದ. ಅಂದ್ರೆ ಅಷ್ಟು ಕ್ಯಾಪೇಬಲ್ ಇದಾವು ಡೀಸೆಲ್ ಮ್ಯಾಗ ಇರುವಂಥ ಟ್ರ್ಯಾಕ್ಟರ್ಗಳ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪಾಗಿ ವರ್ಕ್ ಮಾಡೋಕೆ. ಬಟ್ ಎಲೆಕ್ಟ್ರಿಕಲ್ದಾಗ ಅಂಥ ದೊಡ್ಡ ಟ್ರ್ಯಾಕ್ಟರ್ಗಳು ಸಪೋಸ್ ಏನಾದರೂ ಬಿಲ್ಡ್ ಮಾಡಿದ್ರು ಅಂದ್ರೆ ಏನು ಪ್ರಾಬ್ಲಮ್ ಬರ್ತೈತಿ ಅಂದ್ರೆ ಕೆಲವೊಂದು ತಾಸು 1 ತಾಸು 2 ತಾಸು 3 ತಾಸು ವರ್ಕ್ ಮಾಡಿ ನಮ್ಮ ಟ್ರ್ಯಾಕ್ಟರ್ಗಳು ನಿಂತು ಬಿಡ್ತಾವೆ. ಯಾವುದಕ್ಕೆ? ಚಾ ಕುಡಿಯೋಕೆ. ಎಸ್, ಅಫ್ಕೋರ್ಸ್ ಹೊಡ್ಯಾವ ಚಾ ಕುಡಿಯೋಕೆ ನಿಲ್ತಾನೆ, ಆದ್ರೆ ಟ್ರ್ಯಾಕ್ಟ್ರ ಬ್ಯಾಟ್ರಿ ರೀಚಾರ್ಜ್ ಮಾಡೋಕೆ ನಿಂತ್ಕೊಳ್ಳೋಕೆ ಬೇಕು, ಇಲ್ಲ ಐತಂದ್ರೆ ನಡೆಯಂಗಿಲ್ಲ. ಏನಂದ್ರೆ ಇವತ್ತಿರುವಂಥ ಬ್ಯಾಟ್ರಿ ಟೆಕ್ನಾಲಜಿ ಐತೆ ನೋಡು, ಇನ್ನು ದೊಡ್ಡ ಟ್ರ್ಯಾಕ್ಟರ್ಗೆ ಬೇಕಾಗಿರುವಷ್ಟು ಪವರ್ನ ಪ್ರೊಡ್ಯೂಸ್ ಮಾಡೋಷ್ಟು ಕೆಪೇಬಲ್ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ 10 ತಾಸು 15 ತಾಸು ವರ್ಕ್ ಮಾಡುವಷ್ಟು ಬ್ಯಾಟ್ರಿ ಕೆಪಾಸಿಟಿಗಳು ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ 100 HP ತನಕ ಇರುವಂಥ ಟ್ರ್ಯಾಕ್ಟರ್ಗಳು ನಿಮಗೆ ಎಲೆಕ್ಟ್ರಿಕಲ್ದಾಗ ಕಾಣಿಸಂಗಿಲ್ಲ ದೋಸ್ತ. ನೀ ಎಲ್ಲೇ ಒಂದು ಮಾತು ಕೇಳಿರ್ಬೋದು, ಟೈಮ್ ಈಸ್ ಮನಿ ಅಂತಂದ. ಭಾಳ ದೊಡ್ಡ ಮಂದಿ ಆಡುವಂಥ ಮಾತಿದ. ಸೊ ಈ ಪಾಯಿಂಟ್ ಇಲ್ಲಿ ಯಾಕೆ ಬತ್ತು ಅಂತ ಹೇಳ್ತೇನೆ. ಇಬ್ಬರು ಫ್ರೆಂಡ್ಸ್ ಇದಾರು, ಒಬ್ಬನ ಡೀಸೆಲ್ ಟ್ರ್ಯಾಕ್ಟರ್ ತೊಗೊಂಡಾರು, ಇನ್ನೊಬ್ಬರ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ತೊಗೊಂಡಾರು. ಊರಾಗ ಹೆವಿ ಕಾಂಪಿಟೇಷನ್ ಐತಿ ನೇಗಿಲ್ಕ ಅದಕ್ಕೆ ಇದಕ್ಕೆ ಎಲ್ಲ. ಒಬ್ಬ ದೋಸ್ತ ಏನು ಮಾಡ್ತಾನೆ, ಡೀಸೆಲ್ ಗಾಡಿ ಹಾಕೊಂಡ ಓಡಿಸ್ತಾ ಇರ್ತಾನೆ, ಇನ್ನೊಬ್ಬ ಎಲೆಕ್ಟ್ರಿಕಲ್ ಓಡಿಸ್ತಿರ್ತಾನೆ. ಅರ್ಧ ಕೆಲಸ ಆಯಿತು, ಎಲೆಕ್ಟ್ರಿಕಲ್ ಗಾಡಿ ನಿಂತ್ಕೊಂಡು ಬಿಡ್ತು. ಯಾಕಂದ್ರೆ ಊರಾಗ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇಲ್ಲ. ಹಂಗಿದ್ಮೇಲೆ 4 ರಿಂದ 5 ತಾಸು ಅದನ್ನು ಚಾರ್ಜ್ ಹಾಕಿ ನಿಲ್ಲಿಸ್ಬೇಕು ದೋಸ್ತ. ಆದರೆ ಡೀಸೆಲ್ ಮುಗಿತಂದ್ರೆ ಎಷ್ಟೊತ್ತು? ಭಾಳ ಆದ್ರೆ 5 ರಿಂದ 10 ನಿಮಿಷದಾಗಂದ್ರೆ ಮತ್ತೆ ಗಾಡಿ ರನ್ ಮಾಡೋಕೆ ರೆಡಿ ಆಗಿರ್ತಿದ್ದಿ. ಸೊ ಇದು ಡೀಸೆಲ್ದಾಗ ಚಾರ್ಜ್ ಮಾಡೋಕೆ ಆ ಇನ್ಫ್ರಾಸ್ಟ್ರಕ್ಚರ್ ಬೇಕು ನೋಡು, ಅದು ನಮ್ಮ ಊರಾಗ ಅವೈಲೇಬಲ್ ಇರೋಂಗಿಲ್ಲ. ಸಪೋಸ್ ಎಲ್ಲರೇ ಟ್ರ್ಯಾಕ್ಟರ್ಗಳು ದೊಡ್ಡ ಕೆಪಾಸಿಟಿ ಬಂದ್ರೂ ಕೂಡ ಫಾಸ್ಟ್ ಚಾರ್ಜಿಂಗ್ ಅವೈಲೇಬಲ್ ಇಲ್ದಕ್ಕೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ತೂಗ್ತಾವು. ಸೊ ಅದಕ್ಕೆ ಹೇಳ್ತಾರೆ ಟೈಮ್ ಈಸ್ ಮನಿ ಅಂತಂದು. ಇವು ಎರಡಂತೂ ಪ್ರಾಬ್ಲಮ್ ಇದಾವು. ಬಟ್ ಅಷ್ಟಾದರೂ ನೀವೇನಾದರೂ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ತಗೋಬೇಕು ಅಂತ ನಿಮಗೇನಾರ ಅನಿಸ್ತಂದ್ರೆ ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವ ಡೀಸೆಲ್ ಟ್ರ್ಯಾಕ್ಟರ್ 50 HP ಅದ, ನೀವು 8 ರಿಂದ 10 ಲಕ್ಷದಾಗ ತೊಗೊಂಬರ್ತೀರಿ ನೋಡು, ಅದ ಸೇಮ್ ಕ್ಯಾಟಗರಿಯ ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುವಂಥ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ನಿಮ್ಗೆ ಡಬಲ್ ಭಾಳ ಐತಂದು ಟ್ರಿಪ್ಪಲ್ ರೇಟ್ ಕೂಡ ಆಗಬೇಕು. 10 ಲಕ್ಷ ಡೀಸೆಲ್ ಕೊಡೋದಾಗ ಜಾಗದಾಗ 20 ಲಕ್ಷ ನೀವು ಎಲೆಕ್ಟ್ರಿಕಲ್ ಗಾಡಿ ಕೊಡಬೇಕಾಗ್ತೈತಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಗೌರ್ಮೆಂಟ್ದವ್ರ ಬ್ಯಾಟ್ರಿ ಮ್ಯಾಗ ಎಲೆಕ್ಟ್ರಿಕಲ್ ಗಾಡಿ ಮ್ಯಾಗ ಹೆವಿ ಸಬ್ಸಿಡಿ ಕೊಟ್ಟ ಮತ್ತು ರೋಡ್ ಟ್ಯಾಕ್ಸ್ ಸುಡಗಾಡು ಏನೇನೈತಿ ನೋಡಿ ಎಲ್ಲದನ್ನೂ ರಿಮೂವ್ ಮಾಡಿರಂದ್ರೆ ಓಕೆ, ಕಡಿಮೆದಾಗ ಬರ್ಬೋದು. ಬಟ್ ಏನಂದ್ರೆ ಇವೆಲ್ಲ ಇದ್ದು ಅಂದ್ರೆ ಡಬಲ್ ಟ್ರಿಪಲ್ ಚೌಬಲ್ ಗೊತ್ತಿಲ್ಲ ಎಷ್ಟು ಹೋಗ್ತೈತಿ ತಂದ ಎಲ್ಲಾನು ಸಹಿಸ್ಕೊಂಡು. ಆದ್ರೆ ಪರ್ಫಾರ್ಮೆನ್ಸ್ ಮ್ಯಾಗ ನಾವು ಮಾತಾಡ್ಬೇಕಾಗ್ತೈತಿ. ಯಾಕಂದ್ರೆ ಒಂದು ಡೀಸೆಲ್ ಗಾಡಿ ಏನು ಪರ್ಫಾರ್ಮೆನ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದು ನೋಡಿ ದೋಸ್ತ, ಪವರ್ ಪ್ರೊಡ್ಯೂಸ್ ಮಾಡ್ತಿದ್ದಿ ಎಂಥ ಬೇಕಂತ ವೆದರ್ ಕಂಡೀಷನ್ ಇರಲಿ, ಮಳೆಗಾಲ ಬ್ಯಾಸಿಗೆ ಹೆಂಗೆ ವರ್ಕ್ ಮಾಡ್ತೈತಿ. ಸೊ ಎಂಥ ಬೇಕಂತ ನೆಲ ಇರಲಿ, ಗುಡ್ಡ ಗಾಡಿ ಇರಲಿ, ಸಮತಟ್ಟಾಗಿರಲಿ, ಏನೇ ಇರಲಿ, ಡೀಸೆಲ್ ಗಾಡಿ ಜಬರ್ದಸ್ತ್ ವರ್ಕ್ ಮಾಡ್ತೈತಿ. ಬಟ್ ಇದು ಎಲೆಕ್ಟ್ರಿಕಲ್ದಾಗ ವರ್ಕ್ ಆಗ್ತೈತಿ ಅನ್ನೋದು ಒಂದು ದೊಡ್ಡ ಕ್ವಶನ್ ಐತಿ. ಯಾಕೆ ಅನ್ನೋದು ನಾನು ನಿಮ್ಗೆ ಹೇಳ್ದನು. ಒಂದು ಇನ್ನತಕ ಅದನ್ನು ಪ್ರೂವ್ ಮಾಡಬೇಕಾಗಿರುವಂಥ ಟ್ರ್ಯಾಕ್ಟರ್ಗಳು ಮಾರ್ಕೆಟ್ದಾಗ ಅವೈಲೇಬಲ್ ಇಲ್ಲ ದೋಸ್ತ. ಸೊ ಇನ್ನು ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ ಮ್ಯಾಗ ಡೀಸೆಲ್ ಗಾಡಿಗಳು ದೋಸ್ತ ಪರ್ಫಾರ್ಮೆನ್ಸ್ ಜಬರ್ದಸ್ತ್ ಕೊಡ್ತಾವೆ. ಎಲೆಕ್ಟ್ರಿಕಲ್ ಗಾಡಿಗಳು ಇನ್ನೂ ಪ್ರೂವ್ನ ಮಾಡಿಲ್ಲ, ಇದನ್ನು ಕೊಡ್ತಾವೋ ಇಲ್ಲೋ ಅನ್ನೋದು ನಂಗಂತೂ ಗೊತ್ತಿಲ್ಲ ದೋಸ್ತ. ಹಂಗಿದ್ಮೇಲೆ ದೊಡ್ಡ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳ ಮಾರ್ಕೆಟ್ದಾಗ ಬರ್ತಾವೋ ಇಲ್ಲೋ ಅನ್ನೋದು ಒಂದು ಕ್ವಶನ್ ನಿಮ್ಮ ಮೈಂಡ್ನಾಗ ಬಂದಿರ್ಬೋದು. ಆಬ್ವಿಯಸ್ಲಿ ಬರ್ತಾವೆ ದೋಸ್ತ, ಬಟ್ ಇನ್ನು ಟೈಮ್ ತೊಗೊಳ್ತೈತಿ. ಯಾಕಂದ್ರೆ ಟೆಕ್ನಾಲಜಿ
ದಿನ ಅಡ್ವಾನ್ಸ್ಮೆಂಟ್ ಆಗತೈತಿ. ಆಗ ಇನ್ನು ಸ್ವಲ್ಪ ಟೈಮ್ ತಗೋತೈತಿ. ನಾವು ಸಣ್ಣ ಕ್ಯಾಟಗರಿಯ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳ ಬಗ್ಗೆ ಮಾತಾಡುವಾಗ ಒಂದು ಗಾಡಿ ಬಗ್ಗೆ ನಾವು ನಿಮ್ಗೆ ಹೇಳಿನು, ಆಟೋ ನೆಕ್ಸ್ಟ್ ಅಂತ ಒಂದು ಕಂಪ್ನಿ. ಸೊ ಅವರ ಹೈಡ್ರೋಜನ್ ಪ್ಲಸ್ ಎಲೆಕ್ಟ್ರಿಕಲ್ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡತ್ತಾರು. ಅದರಿಂದ ಏನಾಗ್ತೈತಿ ಅಂದ್ರೆ ಬ್ಯಾಟ್ರಿ ಲೈಫ್ ಭಾಳ ಹೆಚ್ಚಾಗ್ತೈತಿ, ಚಾರ್ಜಿಂಗ್ ಸ್ಪೀಡ್ ಭಾಳ ಹೆಚ್ಚಾಗ್ತೈತಿ. ಸೊ ಇಂಥ ಟೆಕ್ನಾಲಜಿಗಳು ಅವೈಲೇಬಲ್ ಇದಾವು, ಬರತ್ತಾವು. ಬಟ್ ಇನ್ನು ದೊಡ್ಡ ಟ್ರ್ಯಾಕ್ಟರ್ಗಳ್ದಾಗ ಇನ್ನೂ ಅದನ್ನ ಇಂಪ್ಲಿಮೆಂಟ್ ಮಾಡಾನಿಲ್ಲ. ಸೊ ಅವ್ರದ್ದಾದಂಥ ಅವರಿಗೆ ಪ್ರಾಬ್ಲಮ್ಗಳು ಇನ್ನೂ ಇದ್ದಿರ್ಬೋದು. ಬಟ್ ಅನ್ನೋಳು ಒಂದಿನ ದೋಸ್ತ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳ ದೊಡ್ಡ ಕ್ಯಾಟಗಿರಿದಾಗ ಬರ್ತಾವು. ಹಂಗಿದ್ಮೇಲೆ ನೀ ಏನಾದರೂ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದೆಯಾ ಈಗ, ಅಥವಾ ವೆಯ್ಟ್ ಮಾಡ್ತೇನೆ ಅನ್ನೋದ ಕಮೆಂಟ್ದಾಗ ಹೇಳು. ಯಾಕಂದ್ರೆ ಈಗಿರುವಂಥ ಟ್ರ್ಯಾಕ್ಟರ್ಗಳು ನೀವೇನಾದ್ರು ತೊಗೊಕ್ಕೆ ಹೋಗ್ಬೇಕೈತಂದ್ರೆ ಸಣ್ಣ ಮಾತ್ರ ತೊಗೋಬೇಕು. ಜಬರ್ದಸ್ತ್ ಇದಾವೆ. ದೊಡ್ಡ ಗಾಡಿ ಹೆವಿ ಡ್ಯೂಟಿ ಮಾಡುವಂಥವ ಟ್ರ್ಯಾಕ್ಟರ್ಗಳ ಅವೈಲೇಬಲ್ ಮಾರ್ಕೆಟ್ದಾಗ ಇಲ್ಲ. ನೀವೇನಾದರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಹುಡುಕಾಡ್ತಿದ್ರೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕಣ್ಣು ಮುಚ್ಚಿ ದೋಸ್ತ ಡೀಸೆಲ್ ಗಾಡಿ ತಗೋ. ಯಾಕಂದ್ರೆ ಪರ್ಫಾರ್ಮೆನ್ಸ್ ನಿಂಗೆ ಎಲೆಕ್ಟ್ರಿಕಲ್ ಗಾಡಿದಾಗ ಸಿಗಂಗಿಲ್ಲ ಅಷ್ಟ. ಇದಿಷ್ಟಿತ್ತು ಯಾಕೆ ಇನ್ನೂ ತನಕ ಮಾರ್ಕೆಟ್ದಾಗ ದೊಡ್ಡ ಗಾಡಿಗಳು ಅವೈಲೇಬಲ್ ಇಲ್ಲ ಅಂತಂದ. ಪ್ರಾಬ್ಲಮ್ಗಳು ಭಾಳ ಅದಾವ ದೋಸ್ತ. ಸೊಲ್ಯೂಷನ್ ಹುಡುಕ್ಯಾಡ್ತಾರೆ. ನಮ್ಮ ಮಂದಿ ಭಾಳ ಶಾನೆ ಐತವ ದೋಸ್ತ. ನೀವು ಒಟ್ಟೆ ತಲೆ ಕೆಡ್ಸ್ಕೊಬೇಡ, ಗಾಡಿಗಳು ಬರ್ತಾವೆ. ಬಂದಾಗ ಮತ್ತೆ ನಾನು ವಿಡಿಯೋ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಯಾವ ಗಾಡಿಗಳ ಎಷ್ಟು ದೊಡ್ಡ, ಏನು ಕೆಪಾಸಿಟಿ, ಏನು ಅದ್ರ ಸ್ಪೀಡ, ಏನು ಪ್ರೈಸ್ ಎಲ್ಲ ಹೇಳೋಣ ಅಂತ. ಅಲ್ಲಿ ತನಕ ನಿನಗೆ ನೆನಪಿರ್ಬೇಕೈತೆ ಈ ವಿಡಿಯೋನ ಲೈಕ್ ಮಾಡು ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ದೋಸ್ತ. ಯಾಕಂದ್ರೆ ಆ ಟ್ರ್ಯಾಕ್ಟರ್ ಬಂದ್ಬಿಟ್ಟಿಗೆ ನಾನು ನಿನಗೆ ಮೊದಲು ಹೇಳಬೇಕಂತ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್.